ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಪ್ರೀತಿಯ ಇನ್ಫೋಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ಕೆಎದವರು ತಮ್ಮ ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆಗೊಳಿಸಿರ್ತಾರೆ ಮತ್ತು ಅದನ್ನು ಸಂಬಂಧಪಟ್ಟ ಅಂದರೆ BMTC ಅವರಿಗೆ ಹಸ್ತಾಂತರಿಸಿರುವ ಬಗ್ಗೆ ಪ್ರಕಟಿಸಿರುತ್ತಾರೆ. ಸ್ನೇಹಿತರೆ, ಇಲ್ಲಿ ಅವರು ಬಿಟ್ಟಂಥ ನೋಟಿಫಿಕೇಶನ್ ನಾವು ನೋಡ್ಬೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 1/9/24 BMTC ಎಕ್ಸಾಮ್ ಸಂಸ್ಥೆಯಲ್ಲಿನ ನಿರ್ವಾಹಕ ಉಳಿಕೆ ಮೂಲ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸಿರುತ್ತದೆ ಹಾಗೂ ಪರೀಕ್ಷೆಗೆ ಸಂಬಂಧಪಟ್ಟಂತೆ 2/9 ತಾತ್ಕಾಲಿಕ ಆನ್ಸರನ್ನು ಬಿಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯಲ್ಲಿ 5/9 ಟೈಮ್ ನೀಡಿರ್ತಾರೆ. ಅದನ್ನು ಪರಿಶೀಲಿಸಿ 11 ಅಂತಿಮ ಕೀಯನ್ನು ನೀಡುತ್ತಾರೆ. ಸ್ನೇಹಿತರೆ, ನಾವು ಈ ರೀತಿಯ ಅಂತಿಮ ಕೀಯನ್ನು ಯಾವ ರೀತಿ ಚೆಕ್ ಮಾಡೋದನ್ನು ನೋಡ್ಕೊಳ್ಳೋಣ. ಬನ್ನಿ, ನಿಮಗೆ ನಾನು ತೋರಿಸುವಂಥ ಮಾಹಿತಿಯನ್ನು ಈಸಿ ನೋಡ್ಬೋದು. ಮೊದಲಿಗೆ ನಾವು ಗೂಗಲ್ನಲ್ಲಿ ಓಪನ್ ಮಾಡಬೇಕು. ಅಲ್ಲಿ ಟೈಪ್ನಲ್ಲಿ KE ಅಂತ ಟೈಪ್ ಮಾಡಿ, ನಂತರ KE ನಮಗೆ ಫ್ರಂಟ್ ಕಾಣುವಂಥ KE ಹೋಮ್ ಟ್ಯಾಬಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣುವಂಥ ನೋಡಿ, ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ನೋಡಿ, 23 ಮತ್ತು BMTC ಕಂಡಕ್ಟ್ಸ್ RPC ಅಂತಿಮ ಸ್ಕೋರ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಕಾಣುವ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು. ನಾನು ಬ್ಲರ್ ಮಾಡಿದ್ದೀನಿ, ಯಾಕಂದರೆ ತೋರಿಸೋ ಹಾಗಿಲ್ಲ ಮತ್ತೊಬ್ಬರ ಪರ್ಸನಲ್ ಡಾಟಾನು. ನಂತರ ಡೇಟ್ ಆಫ್ ಬರ್ತನ್ನು ಹಾಕಿ ಸರಿಯಾಗಿ ಹಾಕಬೇಕು. ಸ್ನೇಹಿತರೆ, ಹಾಕಿದ ನಂತರ ಅಲ್ಲಿ ಬಲಗಡೆ ಕಾರ್ನರಲ್ಲಿ ಕ್ಯಾಪ್ಚಾನು ಇರ್ತದೆ. ನಾವು ಕೆಳಗೆ ಕೊಟ್ಟಂಥ ಕ್ಯಾಪ್ಚಾನು ಸರಿಯಾಗಿ ಎಂಟರ್ ಮಾಡಬೇಕು. ಮಾಡಿದ ತಕ್ಷಣ ನಮಗೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಸ್ನೇಹಿತರೆ, ತೆಳಗೆ ಕಾಣಿಸ್ತಾ ಇದೆ. ನಾನು ಬ್ಲರ್ ಮಾಡಿದ್ದೀನಿ ನೋಡಿ. ನಿಮಗೆ ಅಂತಿಮ ಕೀ ಆನ್ಸರನ್ನು ಕೆಎದವರು ತೋರಿಸ್ತಾರೆ. ಏನು ಕೊಟ್ಟಿರ್ತಾರೆ ಅಂದರೆ ಪೇಪರ್ ಸಿರೀಸ್ ಮತ್ತು ಪಡೆದಂಥ ಅಂಕ, ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಪತ್ರಿಕೆ 2. ಇದು ಅಂತಿಮ ಕೀ ಆನ್ಸರ್ ಆಗಿರ್ತದೆ. ಇದರಿಂದ ನಂತರ ಯಾವುದೇ ರೀತಿ ನಮಗೆ ಅರ್ಜಿ ಸಲ್ಲಿಸಲು ಅಥವಾ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಸ್ನೇಹಿತರೆ, ಇನ್ನು ಕೆಲವೇ ದಿನಗಳಲ್ಲಿ BMTC ಅವರು ಕೊನೆಯದಾಗಿ ಬಿಡುತ್ತಾರೆ. ವೇಟ್ ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.